ಆಪ್ನಲ್ಲಿ ಸಂಗಾತಿ ಹುಡುಕುವವರೇ ಹುಷಾರ್. ಬಣ್ಣ ಬಣ್ಣದ ಮಾತುಗಳನ್ನ ಆಡಿ ನಿಮಗೂ ಯಾಮಾರಿಸ್ತಾರೆ, ಎಚ್ಚರಿಕೆ. ಕೊಪ್ಪಳದಲ್ಲಿ ಕೆಇಬಿ ಅಧಿಕಾರಿ ಅಂತ ಸುಳ್ಳು ಹೇಳಿ ಮಹಾವಂಚನೆ ಮಾಡಲಾಗಿದೆ. ಹಣ ಪಡೆದು ಮೋಸ ಮಾಡ್ತಾ ಇದ್ದ ಜೈ ಭೀಮ್ ಪಡಕೋಟಿ ಎಂಬಾತನ ಇದೀಗ ಅಂಡರ್ ಮಾಡಲಾಗಿದೆ. ವಿಜಯಪುರ ಹಿಟ್ಟಿನಹಳ್ಳಿ ಗ್ರಾಮದ ಆರೋಪಿ ಜೈ ಭೀಮ್ ಪಡಕೋಟಿ ಮ್ಯಾಟ್ರಿಮೋನಿಯಲ್ಲಿ ಯುವತಿಯರಿಗೆ ಗಾಳ ಹಾಕ್ತಾ ಇದ್ದ ಪಡಕೋಟಿ ಕೊಪ್ಪಳದ ಯುವತಿಯನ್ನ ಮ್ಯಾಟ್ರಿಮೋನಿ ಆಪ್ ಮುಖಾಂತರವಾಗಿ ಪರಿಚಯ ಮಾಡಿಕೊಂಡಿದ್ದ. ಬಳಿಕ 2021ರಲ್ಲಿ ಯುವತಿಯನ್ನ ಮದುವೆ ಆಗಿದ್ದ ಈ ಆರೋಪಿ. ಮದುವೆ ನಂತರ ಪಡಕೋಟಿಯ ಬಂಡವಾಳ ಯುವತಿ ಮುಂದೆ ಬಟಾಬಯಲಾಗ್ಬಿಟ್ಟಿದೆ. 2023ರಲ್ಲಿ ಜೈ ಭೀಮ್ ಪಡಕೋಟಿ ವಿರುದ್ಧ ದೂರು ನೀಡಿದ ಮಹಿಳೆ. ಪ್ರಕರಣ ಬೆನ್ನತ್ತಿದ ಪೊಲೀಸರಿಗೆ ಇನ್ನೊಂದು ಶಾಕ್ ಎದುರಾಗ್ಬಿಟ್ಟಿದೆ. ರಾಜ್ಯದ 9 ಠಾಣೆಗಳಲ್ಲಿ ಈತನ ವಿರುದ್ಧ ಪ್ರಕರಣ ದಾಖಲಾಗಿರೋದು ಗೊತ್ತಾಗಿದೆ. ಮ್ಯಾಟ್ರಿಮೋನಿಲ್ ನಾನು ಹುಡುಗಿನೋ ಅಥವಾ ಹುಡುಗನೋ ನೋಡಿಕೊಂಡು ಲೈಫ್ ಸೆಟಲ್ ಮಾಡ್ಕೊಂತೀನಿ ಅಂತ ಅಂದರೆ ಈ ಸ್ಟೋರಿ ನೋಡ್ಬಿಡಿ. ಇದು ಮ್ಯಾಟ್ರಿಮೋನಿ ಕತೆ ಇದೊಂದೇ ಅಲ್ಲ, ಸಿಕ್ಕಾಬಿಟ್ಟೆ ಹಿಂಗೆ ಆಗಿದೆ. ಹಾಗಂತ ಎಲ್ಲಾನು ಸರಿ ಇಲ್ಲ ಅಥವಾ ಎಲ್ಲಾನು ಹಾಳಾಗಿದೆ ಅಂತಲ್ಲ. ಪಾಪ ಹೆಣ್ಣೆ ಸಿಗದಿದ್ದವರು, ಗಂಡೆ ಸಿಗದಿದ್ದವರು ಅಕ್ಕಪಕ್ಕದ ಮನೆಯವ್ರಿಗೆ ಹೇಳಿ, ನೆಂಟರಿಗೆ ಹೇಳಿ, ಎಲ್ಲ ಬ್ರೋಕರಿಗೆಲ್ಲ ಹೇಳಿ ಎಲ್ಲೂ ಆಗದಿದ್ಮೇಲೆ ಮ್ಯಾಟ್ರಿಮೋನಿಗೆ ಹೋಗ್ತಾರೆ. ಆದರೆ ಕೆಲವರು ಈ ಮ್ಯಾಟ್ರಿಮೋನಿ ಪ್ಲಾಟ್ಫಾರ್ಮನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಈತ ಒಂದು ಹುಡುಗಿಗೆ ಯಾಮಾರಿಸಿದ್ದಾನೆ, ಕೇಸ್ ದಾಖಲಾಗಿದೆ. ಅದಾದಮೇಲೆ ತನಿಖೆಗೆ ಶುರು ಮಾಡಿದ್ರೆ ಸುಮಾರು 9 ಠಾಣೆಯಲ್ಲಿ ಈತನ ವಿರುದ್ಧ ದೂರು ದಾಖಲಾಗಿದೆ. ಏನೇನಾಗಿದೆ, ಎಲ್ಲೆಲ್ಲಿ ಏನೇನು ಯಾಮಾರಿಸಿದ್ದಾನೆ ಎಲ್ಲವೂ ಕೂಡ ಗೊತ್ತಾಗಬೇಕು. ಮ್ಯಾಟ್ರಿಮೋನಿಯಲ್ಲಿ ಗಾಳ ಹಾಕದೆ ಇವನ ಕೆಲಸ ಅನ್ನೋದು ಗೊತ್ತಾಗಿದೆ, ಅದು ಕೂಡ ಸುಳ್ಳು. ಈಗ ನೋಡಿ, ಒಂದು ಸಮಸ್ಯೆ ಇದೆ ಹೆಣ್ಮಕ್ಳು ಮನೆಯಲ್ಲಿ. ವಯಸ್ಸು, ಕಲ್ಲರು ಇದ್ಯಾವುದನ್ನು ಕೇಳ್ತಾ ಇಲ್ಲ, ಎಜುಕೇಷನು ಇದ್ಯಾವುದನ್ನು ಕೇಳ್ತಾ ಇಲ್ಲ. ಗೌರ್ಮೆಂಟ್ ಜಾಬ್ ಇದೆಯಾ, ಒಳ್ಳೆ ಕೆಲಸದ ಜೊತೆಗೆ ಗಿಂಬಳ ಬರ್ತಾ ಇದೆಯಾ, ಅಷ್ಟನ್ನು ಮಾತ್ರ ಹೆಣ್ಮಕ್ಳು ಮನೇಲಿ ಕೇಳ್ತಾರೆ. ಸ್ವಂತ ಮನೇನಾ, ಬಾಡಿಗೆ ಬರುತ್ತಾ, ಇದನ್ನೊಂದಷ್ಟನ್ನು ಕೇಳ್ತಾರೆ. ಸೊ ಇದು ಇವನಿಗೆ ಗೊತ್ತಿತ್ತು ಚೆನ್ನಾಗಿ, ಅದಕ್ಕೆ ಕೆಇಬಿಲಿ ಕೆಲಸ ಮಾಡೋದು ಅಂತ ಹೇಳ್ಕೊಂಡು ಬಂದಿದ್ದ. ಓಕೆ, ಪರವಾಗಿಲ್ಲ, ಏನೋ ನೋಡೋಣ ಅಂತ ಅಂದ್ಬಿಟ್ಟು ಮದುವೆ ಮಾಡ್ಬಿಟ್ಟಿದ್ದಾರೆ. ಈಗ ಯಾಮಾರ್ಬಿಟ್ಟಿದ್ದಾರೆ. ಹಾಗಾಗಿ ಒಂದಲ್ಲ 1000 ಬಾರಿ ಯೋಚಿಸಿ ಹೆಣ್ಣು ಹೆತ್ತವರು, ಇನ್ನು ಗಂಡು ಹೆತ್ತವರು ಪಾಪ ಗಂಡು ಮಕ್ಳಿಗೂ ಹಿಂಗೆ ಯಾಮಾರ್ಸರಿರ್ತಾರೆ. ಒಂದೇ ಹುಡುಗಿ ಪ್ರೊಫೈಲ್ನ ಒಂದು 15 ಜನ ಕಳಿಸ್ಬಿಟ್ಟಿರ್ತಾರೆ. ಅವಳು ಇನ್ನೊಂದು ಮದುವೆ ಆಗಿ ಮತ್ತೊಂದು ಮದುವೆ ಆಗಿ ಬಂದ್ರೂ ಗೊತ್ತಾಗಲ್ಲ. ಹಾಗಾಗಿ ಮ್ಯಾಟ್ರಿಮೋನಿಲಿ ನೀವು ಲೈಫ್ ಸೆಟಲ್ ಮಾಡ್ಕೊತೀರಾ ಅಂತಂದರೆ 1000 ಬಾರಿ ಯೋಚಿಸಿ, ವಾಸ್ತವ ಏನಿದೆ ಅನ್ನೋದನ್ನ ಚೆಕ್ ಮಾಡಿ. ಅಕ್ಕಪಕ್ಕ ಮನೆಯವರು, ರಿಲೇಷನ್ಸು ಯಾರಿದ್ದಾರೆ ಅವ್ರನ್ನೆಲ್ಲ ವಿಚಾರಿಸಿ. ಸುಮ್ಮನೆ ಹೋಗಿ ಕರುಳೊಡ್ಡೋದು ಅಥವಾ ಕರುಳಿಗೆ ತಾಳಿ ಕಟ್ಟೋದನ್ನ ಸ್ಟಾಪ್ ಮಾಡಿಬಿಡಿ. ಪ್ರಕರಣದ ನಾವು ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಡಿಜಿಟಲ್ ಅರೆಸ್ಟ್ ಆಗಲಿ, ಹಾಗೂ ನಾವು ಮೊನ್ನೆ ರೀಸೆಂಟ್ಲಿ ಒಬ್ಬರಿಗೆ ನಮ್ಮ ಮಹಿಳಾ ಠಾಣೆಯಲ್ಲಿ ಒಬ್ಬರಿಗೆ ಅರೆಸ್ಟ್ ಮಾಡಿದ್ವಿ. ಅವರು ಸಾಕಷ್ಟು ಸುಮಾರು 9 ಪ್ರಕರಣಗಳು ಜೈ ಭೀಮ್ ಅಂಥೇಳಿ ನಮ್ಮ ಮಹಿಳಾ ಠಾಣೆಯಲ್ಲಿ ಅವ್ರ ಮೇಲೆ ಒಂದು ಚೀಟಿಂಗ್, ಮಹಿಳೆ ಕಿರುಕುಳ, ಹೆಂಡತಿಗೆ ಕಿರುಕುಳ ಹಾಗೂ 2ನೇ ಮದುವೆ ಮಾಡ್ಕೊಂಡಿದ್ದಾನಂತ ಒಂದು FIR ಆಗಿತ್ತು 23ರಲ್ಲಿ. ಅವ್ರ ಮೇಲೆ NBW ಇತ್ತು. ಸೊ ಅವ್ರಿಗೆ ವಶಪಡಿಸ್ಕೊಂಡು ನಾವು ವಿಚಾರಣೆ ಮಾಡಿದಾಗ ಇವರು ಆ್ಯಪ್ ಮೂಲಕ ಇವ್ರಿಗೆ ನಾನು ಒಳ್ಳೆ ಕೆಲಸ ಮಾಡ್ತೀನಿ, ಇಲ್ಲೇ KEBಯಲ್ಲಿ ಕೆಲಸ ಮಾಡ್ತೀನಿ, ನನಗೆ ಸ್ಯಾಲ್ರಿ ಪ್ಯಾಕೇಜ್ ಇದೆ ಅಂತ ಹೇಳಿಬಿಟ್ಟು ಮಹಿಳೆಯರಿಗೆ ಮೋಸ ಮಾಡುವಂಥ ಪ್ರವೃತ್ತಿ ಉಳ್ಳವನಾಗಿದ್ದ. ಸೊ ಅವನಿಗೆ ನಾವು ವಶಪಡಿಸ್ಕೊಂಡು ನಾವು ಬೇರೆ ಠಾಣೆಗಳಲ್ಲಿ ಎಲ್ಲೆಲ್ಲಿ ಕೇಸ್ ಇದ್ದಾವೆ, ಸ್ಪೆಷಲಿ ಬಿಜಾಪುರ ಇಲ್ಲೆಲ್ಲ ಕೇಸ್ ಇದ್ದಾವೆ ಅಂದಮೇಲೆ ಅವ್ರಿಗೆಲ್ಲ ನಾವು ಮಾಹಿತಿ ಕೂಡ ಕೊಟ್ಟಿದ್ವಿ. ಅವ್ನು ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ಸು ಇದರಲ್ಲಿ ಅವನು ಆ್ಯಪ್ ಮೂಲಕ ಒಂದು ಚೀಟಿಂಗ್ ಮಾಡ್ತಾ ಇದ್ದ ಅವನು. ಸೊ ನಮ್ಮಲ್ಲಿ ಅವರು ವೈಫು ಒಂದು ಹರ್ಯಾಸ್ಮೆಂಟ್ ಕೇಸ್ ಕೊಟ್ಟಿದ್ದರು. ಸೊ ಆ ಪ್ರಯುಕ್ತ ನಾವು ಅರೆಸ್ಟ್ ಮಾಡಿದ್ಮೇಲೆ ಅವನ ಮೇಲೆ ಸುಮಾರು 9 ಕೇಸ್ಗಳು ಇದಾವೆ ಅಂತೇಳಿ ನಮ್ಮ ಮಾಹಿತಿ ಸಿಗ್ತಿದೆ. ಸೊ ಅವ್ರಿಗೆಲ್ಲ ನಾವು ಮಾಹಿತಿ ಅಲ್ಲ, ಈ ಕ್ಯಾಟಗರಿಯಲ್ಲಿದೆ. ಅವನು ಪ್ರಾಪರ್ಟಿ ಅಫೆನ್ಸ್ ಕೂಡ ಮಾಡಿದ್ದಾನೆ ಏನು, ಆಮೇಲೆ ಐ ಟಿಯಲ್ಲಿ ಚೀಟಿಂಗ್ ಮಾಡೋದು, ಇವು ಕೂಡ ಎಲ್ಲ ಇದೆ ಅವನ. ಸೊ ಇವೆಲ್ಲ ಪ್ರಕರಣಗಳು ಅವನ ಮೇಲಿದೆ.